ಇವಾಗ ನಾವು ಶಾದ್ ನಗರ್ ಹೋಗ್ತಾ ಇದ್ದೀವಿ. ಇದು ಶಂಕರಪಲ್ಲಿ ಅಂತ ಹಳ್ಳಿ ಇದೆ. ಹಳ್ಳಿ ಏನ್ ಸಿಟಿನೇ ಇದೆ ಇದು. ಬಟ್ ಅಲ್ಲಿ ಹೋಗ್ತಾ ದಾರಿಯಲ್ಲಿ ಇದೇನಪ್ಪ ಅಂದ್ರೆ ಒಂದು ಭವನ ಲೈಕ್ ಫಂಕ್ಷನ್ ಹಾಲ್ ಇದೆ ಒಂದು. ಇಲ್ಲೇ ಇವತ್ತು ಮಧ್ಯಾಹ್ನ ಊಟ ಇಲ್ಲೇ ಊಟ ಮಾಡಿ ಮತ್ತೇನಪ್ಪ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ 3:30-4 ಗಂಟೆಗೆ ಹಂಗೆ ಬಿಟ್ಟಿದ್ರೆ ನೆಕ್ಸ್ಟ್ ಹೋಗ್ತೀವಿ ಮುಂದಿನ ಕಡೆ. ಸಾಕಾಗಿದೆ ಸ್ವಾಮಿ. ಎಲ್ಲಿ ಶಾದ್ನಗರ್ ಹೋಗ್ತಾ ಇರುವಾಗ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ದೇವಸ್ಥಾನ ಸಿಕ್ಕಿದೆ ಒಂದು ಸ್ವಲ್ಪ ದೂರದಲ್ಲಿ. ನಮ್ಗೆ ಹೇಗೂ ಇನ್ನೂ ಟೈಮ್ ಇದೆ, ಅದಕ್ಕೆ ನಾವು ಜಾಸ್ತಿ ಗಡಬಡ ಮಾಡ್ತಾ ಇಲ್ಲ. ಸೊ ಒಳ್ಳೆ ದೇವಸ್ಥಾನ, ತುಂಬಾ ಸುಮಾರು ಪ್ಲೇಸ್ ಇದೆ, ಎಂಟಿ ಪ್ಲೇಸ್, ಕುಡಿಯೋದಕ್ಕೆ ನೀರಿದೆ, ಈ ಕಡೆ ನೀರಿದೆ. ಓಕೆ, ಎಲ್ಲ ವಾಶ್ರೂಮ್ ಹೋಗೋದಕ್ಕೆಲ್ಲ ಓಪನ್ ಪ್ಲೇಸ್ ಇದೆ, ಒಳ್ಳೆ ಎನ್ವೈರ್ಮೆಂಟ್. ಸೊ ಇಲ್ಲೇ ಇರಬೇಕು ಅಂತ ಮನಸ್ಸಾಯ್ತು. ಇದು ಸೇವಾಲಾಲ್ ದೇವಸ್ಥಾನ. ಸೊ ಇವತ್ತು ರಾತ್ರಿ ಏನಪ್ಪ ಅಂದ್ರೆ ಇಲ್ಲೇ ಅಡುಗೆ ಮಾಡಿ ದರ್ಶನ ಕೊಡೋದು. ದರ್ಶನ ನೀವು ಲಾಕ್ ಗುಡಿ ನಾಳೆ ಎಲ್ಲ ಮಾಡೋದು ಸ್ವಾಮಿ. ಅದಕ್ಕೆ ಗೊತ್ತೇನಪ್ಪ ಅಂದ್ರೆ ಜಸ್ಟ್ ಇಲ್ಲೇ ರಿಲ್ಯಾಕ್ಸ್ ಏನು ಆರಾಮ್ ಮಾಡೋದು. ನಾಳೆ ಮತ್ತೆ ಮುಂದೆ ಹೋಗೋದು ಸ್ವಾಮಿ. ಸ್ವಾಮಿ ನೋಡ್ರಿ, ಈ ಟೆಂಪಲ್ ರಾತ್ರಿ 10 ನಿಮಿಷ ಆಗ್ಯದ. ಈಗ ಜಸ್ಟ್ ನಾಷ್ಟ ಆಗ್ಯದ ಆಯ್ತು. ಎಲ್ಲ ಕಡೆ ಖುಲ್ಲ ಅದ. ಭಾಳ ಚಳಿ ಆಗ್ಲದ, ಟೂ ಮಚ್ ಕೋಲ್ಡ್ ಅದ ಇದು. ಈಗ ಇನ್ನೇನು ರಾತ್ರಿ ಇದು ಹೆಂಗ್ ಕಟ್ಟಿಸ್ಬೇಕು ಎಂಬುದು ಒಂದು ಟೆನ್ಷನ್ ಆಗ್ಬಿಟ್ಟದೆ. ಈಗ ಪವನ್ ಏನಾರ ಪಟ್ ಮಾಡಬೇಡ, ಚಾ ಮಾಡಿ ಗರಂ ಕೊಂಡಿ ನೀ ಆ ಕಡೆ ನೀ ಈ ಕಡೆ ನಾನು ನಡವರ್ಕ್ ಮುಗತೆ ಗರಂ ಏನಂತಿ ಜಲ್ದಿ ಮುಗಿಸಾಕ್ರಿ. ಹಂಗಾರ ಮಾಸ್ಕನ ಚಾರಕ್ಕೆ ಅದು ಮಾತು ಪೂಜಾ ಮುಗಿಸ್ಕೊಂಡು ಮಾತ್ರ ರೈಟ್ ಹೇಳ್ಯಾರ. ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ. 24 ಅಕ್ಟೋಬರ್ ಸೇವಾಲಾಲ್ ಮಂದಿರದಿಂದ ಶಾದ್ನಗರ್ಗೆ ಮತ್ತೆ ಈಗ ಬಿಡುಗಡೆ ಹೋಗ್ತಾ ಇದೀವಿ. ತುಂಬಾ 6:30 ಆಗಿದೆ. ಈಗ ತುಂಬಾ ಕೋಲ್ಡ್ ಇದೆ, ಇಲ್ಲೆಲ್ಲ ಕಡೆ ಮಂಜಿದೆ. ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಸ್ವಾಮಿ ಶರಣಮಯ್ಯಪ್ಪ. ನಾವೀಗ ಇಲ್ಲಿ ಶಂಕರಪಲ್ಲಿ ಹತ್ರ ಇದ್ದೀವಿ. ಬೆಳಗ್ಗೆ ಸ್ವಲ್ಪ ಹಾಲು ಅಥವಾ ಚಾಯ್ ಎರಡು ಕುಡಿದು ಈಗ ಮತ್ತೆ ಹೋಗ್ತಾ ಇದೀವಿ ಸಾರ್ಪೇಟ್ಗೋಸ್ಕರ. 3 ಕಿಲೋಮೀಟರ್ ಏನೋ ಅದ, ಹಿಂಗೆ ಒಂದ್ ಥೋಡೆ 50 ಕಿಲೋಮೀಟರ್ ಅದ. ಹೋಗಿ ನಡ್ಕೊತಾ ಹೋಗ್ತೀವಿ. ಬೂಸ್ಟ್ ಕುಡಿಬೇಕಂತ ಹೋಗಿ ಎಂಜಾಯ್ ಮಾಡ್ಕೊತ ನಡೆದೇವು. ಬಹಳ ಬಿಸಿಲದ ಸ್ವಾಮಿ. ಬಿಸಿಲಿತ್ತು. ಯಾವ ಪದ್ಧತಿ ತೋರ ಅಂತ ನಡೆದೇವು. ಬರ್ತಾ ಬರಲ್ದು. ಇಲ್ಲೇನ 12-13 ಕಿಲೋಮೀಟರ್ ಅದ. ನಡೆದ ಹಂಗೆ ಬಿಸಿಲಾಗ ಡಿಫಿಕಲ್ಟ್ ಏನಿಲ್ಲ. ಬಟ್ ಹಿಂಗೆ ಎಂಜಾಯ್ ಮಾಡ್ಕೋತ ಮಾತಾಡ್ಕೋತ ಸ್ವಾಮಿ ಹೆಸರು ತಗೋತ ಹೋಗತ್. ಇಲ್ಲ ನದಿ ಕಾಣುತ್ತೆ ಸ್ವಾಮಿ. ಬಿಸಿಲ ಸ್ವಾಮಿ ಸರ್